ನಮಸ್ಕಾರ ವೀಕ್ಷಕರೇ, 100% ಸೋತ ಪಂದ್ಯವನ್ನು ಗೆದ್ದು ಬೀಗಿದ ಆರ್ಸಿಬಿ ಕೊನೆಗೂ ಫೈನಲ್ ತಲುಪಲು ಯಶಸ್ವಿಯಾದ ಆರ್ಸಿಬಿ. ಕೋಟ್ಯಾಂತರ ಆರ್ಸಿಬಿ ಅಭಿಮಾನಿಗಳ ಕನಸು ನನಸಾಗಲು ಇನ್ನು ಕೇವಲ ಒಂದೇ ಹೆಜ್ಜೆ ಬಾಕಿ. ಹೌದು ವೀಕ್ಷಕರೇ, ಆರ್ಸಿಬಿ ಮತ್ತೆ ಮುಂಬೈ ಇಂಡಿಯನ್ಸ್ ನಡುವಿನ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ಸಿಬಿ ತಂಡ ರೋಚಕ ರೀತಿಯಲ್ಲಿ ಕೊನೆಯ ಬಾಲ್ ತನಕ ಹೋರಾಡಿ ಕೇವಲ 5 ರನ್ಗಳಿಂದ ಭರ್ಜರಿಯಾಗಿ ಗೆದ್ದು ಬೀಗಿದೆ. ಸತತ 2 ಪಂದ್ಯಗಳಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಧೂಳಿಪಟ ಮಾಡಿರುವ ಆರ್ಸಿಬಿ ತಂಡ ಕೊನೆಗೂ ಫೈನಲ್ ತಲುಪಲು ಈಗ ಯಶಸ್ವಿಯಾಗಿದೆ. ಆರ್ಸಿಬಿ ಮತ್ತೆ ಮುಂಬೈ ಇಂಡಿಯನ್ಸ್ ನಡುವಿನ ಎಲಿಮಿನೇಟರ್ ಪಂದ್ಯ ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದಿತ್ತು. ಈ ಮಹತ್ವದ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಆರ್ಸಿಬಿ ತಂಡ ಕೇವಲ 23 ರನ್ಗಳಾಗುವಷ್ಟರಲ್ಲಿ ಪ್ರಮುಖ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿತ್ತು. ಆದರೆ ನಂತರ ಬ್ಯಾಟಿಂಗ್ ಇಳಿದ ಎಲಿಸ್ ಪೆರಿ ಅವರು ನಿರೀಕ್ಷೆಗೂ ಮೀರಿ ಸ್ಫೋಟಕ ಬ್ಯಾಟಿಂಗ್ ನಡೆಸುವ ಮೂಲಕ ಆರ್ಸಿಬಿ ತಂಡವನ್ನು ಸಂಕಷ್ಟದಿಂದ ಪಾರು ಮಾಡಿದ್ದರು. ಕೇವಲ 50 ಎಸೆತಗಳಲ್ಲಿ 1 ಸಿಕ್ಸರ್ ಮತ್ತೆ 8 ಬೌಂಡ್ರಿಗಳ ನೆರವಿನಿಂದ ಭರ್ಜರಿ 66 ರನ್ ಸಿಡಿಸಿದ ಎಲಿಸ್ ಪೆರಿ ಅವರು ಆರ್ಸಿಬಿ ತಂಡಕ್ಕೆ ಇನ್ನೊಮ್ಮೆ ಆಪತ್ ಬಾಂಧವನಂತೆ ಕಾಪಾಡಿದ್ದರು. ಕಳೆದ ಪಂದ್ಯದಲ್ಲಿಯೂ ಕೂಡ ಎಲಿಸ್ ಪೆರಿ ಅವರು ಇದೇ ರೀತಿ ಅದ್ಭುತ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಪ್ರದರ್ಶಿಸಿ ಆರ್ಸಿಬಿಯ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಆದರೆ ಈಗ ಎಲಿಮಿನೇಟರ್ ಪಂದ್ಯದಲ್ಲಿಯೂ ಕೂಡ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿರುವ ಎಲಿಸ್ ಪೆರಿ ಅವರು ಇನ್ನೊಮ್ಮೆ ಆರ್ಸಿಬಿ ತಂಡಕ್ಕೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಂತರ ಗೊಡ್ಜಿಯಾ ವೆರೇಮ್ ಅವರು ಕೂಡ ಕೊನೆಯ ಬಾಲ್ ನಲ್ಲಿ ಭರ್ಜರಿ ಸಿಕ್ಸರ್ ಸಿಡಿಸಿ ಆರ್ಸಿಬಿ ತಂಡದ ಮೊತ್ತವನ್ನು 135 ರನ್ಗಳಿಗೆ ತಲುಪುವಂತೆ ಮಾಡಿದರು. ಆರ್ಸಿಬಿ 135 ರನ್ ಗಳಿಸಿದಾಗ ಮುಂಬೈ ಇಂಡಿಯನ್ಸ್ ತಂಡ ಈ ಸ್ಕೋರ್ ಅನ್ನು ಸುಲಭವಾಗಿ ಚೇಸ್ ಮಾಡಬಹುದು ಎಂದು ಎಲ್ಲರೂ ಅಂದುಕೊಂಡಿದ್ದರು. ಅಂದುಕೊಂಡಂತೆ ಎಂಐ ಬ್ಯಾಟ್ಸ್ಮನ್ ಗಳು ಕೂಡ ಅಷ್ಟೇ ಅದ್ಭುತ ಬ್ಯಾಟಿಂಗ್ ನಡೆಸಿ ಪಂದ್ಯದ ಮೇಲೆ ಪೂರ್ತಿಯಾಗಿ ಹಿಡಿತವನ್ನು ಸಾಧಿಸಿದ್ದರು. ಎಂಐ ಪರ ಯಾಸ್ತಿಕಾ ಭಟಿಯಾ 19 ರನ್, ಹಿಲಿ ಮ್ಯಾಥ್ಯೂಸ್ 15 ರನ್, ನೆಡ್ ಸ್ಕ್ರಿವರ್ಮೆಂಟ್ 23 ರನ್ ಮತ್ತೆ ನಾಯಕಿ ಹರ್ಮನ್ಪ್ರೀತ್ ಕೌರ್ ಅವರು ಕೂಡ ಸ್ಫೋಟಕ ಬ್ಯಾಟಿಂಗ್ ನಡೆಸಿ 33 ರನ್ ಸಿಡಿಸುವ ಮೂಲಕ ಪಂದ್ಯವನ್ನು ಪೂರ್ತಿಯಾಗಿ ಮುಂಬೈನತ್ತ ತಿರುಗಿಸಿದರು. ಆದರೆ ನಂತರ ಕೊನೆಯ 3 ಓವರ್ಗಳಲ್ಲಿ ಅದ್ಭುತ ಬೌಲಿಂಗ್ ದಾಳಿ ನಡೆಸಿದ ಆರ್ಸಿಬಿಯ ಬೌಲರ್ಸ್ ಗಳು ಪಂದ್ಯದಲ್ಲಿ ಮತ್ತೆ ಟ್ವಿಸ್ಟ್ ನೀಡಿದರು. ನಂತರ ಕೊನೆಯ 2 ಓವರ್ ನಲ್ಲಿ ಎಂಐ ತಂಡಕ್ಕೆ ಗೆಲ್ಲಲು ಕೇವಲ 16 ರನ್ಗಳ ಅವಶ್ಯಕತೆ ಇತ್ತು. ಆದರೆ 19ನೇ ಓವರ್ ಅನ್ನು ಬೌಲಿಂಗ್ ಮಾಡಲು ಬಂದ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಅವರು ಕೇವಲ 4 ರನ್ಗಳನ್ನು ನೀಡಿ ಪಂದ್ಯವನ್ನು ಮತ್ತೆ ಆರ್ಸಿಬಿ ತಂಡದತ್ತ ತಿರುಗಿಸಿದರು. ನಂತರ ಕೊನೆಯ ಓವರ್ ನಲ್ಲಿ ಎಂಐ ತಂಡಕ್ಕೆ 12 ರನ್ಗಳ ಅವಶ್ಯಕತೆ ಇತ್ತು. ಕೊನೆಯ ಓವರ್ ಬೌಲಿಂಗ್ ಮಾಡಲು ಬಂದ ಆಶಾ ಶೋಭನ್ ಅವರು ಅದ್ಭುತ ಬೌಲಿಂಗ್ ದಾಳಿ ನಡೆಸಿ ಕೇವಲ 6 ರನ್ಗಳನ್ನು ನೀಡಿ ಆರ್ಸಿಬಿ ತಂಡಕ್ಕೆ ರೋಚಕ ರೀತಿಯಲ್ಲಿ 5 ರನ್ಗಳಿಂದ ಗೆಲುವನ್ನು ದೊರಕಿಸಿಕೊಟ್ಟರು. ಮತ್ತೆ ಆರ್ಸಿಬಿ ತಂಡ ಕೇವಲ 135 ರನ್ಗಳನ್ನು ಡಿಪೆಂಡ್ ಮಾಡಿಕೊಳ್ಳುವ ಮೂಲಕ WPL ನ ಇತಿಹಾಸದಲ್ಲಿ ಅತಿ ಕಡಿಮೆ ರನ್ಗಳನ್ನು ಡಿಪೆಂಡ್ ಮಾಡಿಕೊಂಡ ಕೀರ್ತಿಗೂ ಕೂಡ ಈಗ ಪಾತ್ರವಾಗಿದೆ. ಮತ್ತೆ ಈ ಪಂದ್ಯದಲ್ಲಿ ಅದ್ಭುತ ಆಲ್ರೌಂಡರ್ ಆಟ ಪ್ರದರ್ಶಿಸಿದ್ದ ಎಲಿಸ್ ಪೆರಿ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದು ಮಿಂಚಿದರು. ಆದರೆ ಆರ್ಸಿಬಿ ತಂಡ ಫೈನಲ್ ಪಂದ್ಯ ಈಗ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮಾರ್ಚ್ 17ರಂದು ಅರುಣ್ ಜೇಟ್ಲಿ ಕ್ರೀಡಾಂಗಣ ಡೆಲ್ಲಿಯಲ್ಲಿ ಆಡಲಿದ್ದು ಈ ಪಂದ್ಯದಲ್ಲಿ ಗೆದ್ದು ಆರ್ಸಿಬಿ ಚೊಚ್ಚಲ ಟ್ರೋಫಿ ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಗುತ್ತಾ ಎಂದು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಆರ್ಸಿಬಿ ತಂಡ ಮೊದಲ ಟ್ರೋಫಿ ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಗುತ್ತಾ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.